ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಟಾಪಿಕ್ ಇರುವಂಥದ್ದು E2 AE. ಓಕೆ, ಇಂಜಿನಿಯರ್ ಟು ಅಸಿಸ್ಟೆಂಟ್ ಇಂಜಿನಿಯರ್ ಅಥವಾ E2 JE, ಇಂಜಿನಿಯರ್ ಟು ಜೂನಿಯರ್ ಇಂಜಿನಿಯರ್. 1 ವರ್ಷದಲ್ಲಿ ಆಗಬೇಕು ಅಂತ ಇದ್ದರೆ ನಿಮ್ಮ ಪ್ಲ್ಯಾನ್ಗಳು, ಸ್ಟ್ರಾಟಜಿಗಳು ಹೇಗಿರಬೇಕು ಎಂಬುದರ ಕುರಿತು ನಾವು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇವೆ. ಓಕೆ, ಸೊ ನೋಡಿ, ಬೇಸಿಕಲಿ ಇರುವಂಥದ್ದು ಫಸ್ಟು ಹೇಗೆ ಎಕ್ಸಾಮ್ನ ಪ್ರಿಪೇರ್ ಮಾಡಬೇಕು, ಹೇಗೆ ಎಕ್ಸಾಮ್ನ ಅಟೆಂಡ್ ಮಾಡಬೇಕು, ಅದೇ ರೀತಿ ಆಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡಬೇಕು ಎಂಬುದು 1 ಪಾಯಿಂಟ್. ಓಕೆ, ಅದಕ್ಕಿಂತ ಮೊದಲು ನಮ್ಮ ಮೈಂಡ್ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಸೊ ಅದನ್ನು ಹೇಗೆ ಮಾಡಬೇಕು ಎಂಬುದನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು ಎಕ್ಸಾಮ್ಗೆ ಹೇಗೆ ಆಬ್ಜೆಕ್ಟಿವ್ ಪ್ರಿಪ್ರೇಷನ್ ಮಾಡಬೇಕು, ಸಿಲೆಬಸ್ನ ಹೇಗೆ ಓದಬೇಕು, ಸಿಲೆಬಸ್ನ ಹೇಗೆ ಡಿಕೋಡ್ ಮಾಡಬೇಕು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಬೇಸಿಕಲಿ ಇಂಜಿನಿಯರ್ ಟು ಅಸಿಸ್ಟೆಂಟ್ ಇಂಜಿನಿಯರ್ ಆಗಬೇಕು ಅಂದರೆ ಬೇಸಿಕಲಿ ಫಸ್ಟು ನಮ್ಮ ಮೈಂಡ್ ಸೆಟ್ನ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಸೊ ಇದರಲ್ಲಿ ಇರುವಂಥದ್ದು ನೋಡಿ, ಮುಖ್ಯವಾಗಿ ಎರಡು. ಒಂದನ್ನು ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಮತ್ತೊಂದನ್ನು ನಾವು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿದರೆ ಸಾಕು ನಮ್ಮ ಮೈಂಡ್ ಸೆಟ್ ಪ್ರಿಪ್ರೇಷನ್ ಆದಂಗೆ. ಓಕೆ, ಸೊ ಏನನ್ನು ನೆಗ್ಲೆಕ್ಟ್ ಮಾಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಓಕೆ, ಬೇಸಿಕಲಿ ಫಸ್ಟ್ ಒಂದು ನೋಡಿ, ಯಾವುದೇ ವ್ಯಕ್ತಿಗೆ ಆಗಲಿ ಇಂಪಾರ್ಟೆಂಟ್ ಇರೋದು ಲೈಫಲ್ಲಿ ಕೇವಲ 3 ಥಿಂಗ್ಸ್. ಒಂದು ಹೆಲ್ತು, ಸೆಕೆಂಡು ವೆಲ್ತು, ಥರ್ಡು ಟೈಮು. ನಾವು ನಮ್ಮ ದೇಶದಲ್ಲಿ ಏನು ಮಾಡ್ತೇವೆ, ಹೆಲ್ತ್ ಮತ್ತು ವೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ, ಬಟ್ ಟೈಮ್ಗೆ ಇಂಪಾರ್ಟೆನ್ಸ್ನ ಕೊಡ್ತಾ ಇಲ್ಲ. ಫಸ್ಟ್ ಥಿಂಗ್, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡುವ ವ್ಯಕ್ತಿ ಟೈಮ್ಗೆ ಇಂಪಾರ್ಟೆನ್ಸ್ನ ಕೊಡಬೇಕಾಗ್ತದೆ. ಓಕೆ, ಯಾವುದೇ ಕಾರಣಕ್ಕೂ ತನ್ನ ಅಮೂಲ್ಯವಾದ ಸಮಯವನ್ನು ಬೇರೆ ವಿಷಯಗಳ ಮೇಲೆ ಕೇಂದ್ರೀಕರಿಸಬಾರದು. ಫಾರ್ ಎಕ್ಸಾಂಪಲ್, ಈಗ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಗ್ತದೆ ಅಂತ ತಿಳ್ಕೊಳ್ಳಿ, ಅದ್ರ ಕುರಿತು ಇಂಪಾರ್ಟೆನ್ಸ್ನ ಕೊಡ್ತೀರಾ. ಅಥವಾ ಈಗ ರೀಸೆಂಟ್ಲಿ ಹೇಳಬೇಕು ಅಂದರೆ ಬಿಗ್ ಬಾಸ್ ನಡೀತಾ ಇದೆ, ಯಾರು ವಿನ್ ಆಗ್ತಾರೆ ಎಂಬುದರ ಕುರಿತು ಇಂಪಾರ್ಟೆನ್ಸ್ನ ಕೊಡ್ತೀರಾ. ಅದೇ ರೀತಿ ಈಗ ಇಲೆಕ್ಷನ್ ಆದರೆ ಯಾರು ವಿನ್ ಆದರು ಎಂಬುದರ ಕುರಿತು ಇಂಪಾರ್ಟೆನ್ಸ್ನ ಕೊಡ್ತೀರಾ. ಸೊ ಇದರಿಂದ ಏನಾಗ್ತದೆ, ನಮ್ಮ ಅಮೂಲ್ಯವಾದ ಸಮಯ ಬೇರೆಯವರ ಮೇಲೆ ನಾವು ಫೋಕಸ್ ಮಾಡೋದ್ರಿಂದ ನಮ್ಮ ಸಮಯವನ್ನು ನಾವು ಹಾಳು ಮಾಡ್ಕೊಳ್ಳೋದಲ್ಲದೆ ನಮ್ಮ ಮೈಂಡಲ್ಲಿ ನಾವು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ನ ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಟ್ಟಾಗೆ ಆಗ್ತದೆ. ಸೊ ಆದ್ದರಿಂದ ನಮ್ಮ ಸಮಯ ಏನಿದೆ, ಟೈಮ್ ಏನಿದೆ, ಮುಖ್ಯವಾಗಿ ನಮ್ಮ ಒಂದು ಗ್ರೋತ್ಗೆ ಏನೇನು ನಾವು ಥಿಂಕ್ ಮಾಡಬೇಕು ಅದಷ್ಟೇ ವಿಚಾರವನ್ನು ಮಾಡಿ ಸಮಯವನ್ನು ಮುಖ್ಯವಾಗಿ ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು ಎಂಬುದನ್ನು ತಿಳ್ಕೊಳ್ಬೇಕು. ಬಿಕಾಸ್ ನೋಡಿ, ಟೈಮ್ ಏನಿದೆ ಡಿಪ್ರಿಸಿಯೇಷನ್ ಅಸೆಟ್, ಅದು ಎಲ್ರಿಗೂ ಕೂಡ ಅದು ಕಾಲ ಕಳೆದಂತೆ ಟೈಮು ಕಡಿಮೆ ಆಗ್ತಾ ಹೋಗ್ತದೆ. ಇಟ್ಸ್ ನಾಟ್ ಅಬೌಟ್ ಫಾರ್ ಅ ಹ್ಯೂಮನ್ ಬೀಯಿಂಗ್, ಇಟ್ಸ್ ನಾಟ್ ಅಬೌಟ್ ಫಾರ್ ಅ ಎನಿಮಲ್ಸ್, ಇಟ್ಸ್ ನಾಟ್ ಅಬೌಟ್ ಫಾರ್ ಅ ಟ್ರೀಸ್ ಆರ್ ಪ್ಲಾಂಟ್ಸ್. ಈಗ ನೋಡಿ, ಯಾವುದೇ ಒಂದು ಜೀವ ಇರುವಂತಹ ಅಥವಾ ನಿರ್ಜೀವಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಕಬ್ಬಿಣ ಇರ್ತದೆ ಅಂತ ತಿಳ್ಕೊಳ್ಳಿ, ಕಾಳ ಕಳೆದಂತೆ ಏನಾಗ್ತದೆ, ಅದ್ರ ಮೇಲೆ ರಸ್ಟ್ ಕೂತ್ಕೊಳ್ತದೆ. ಸೊ ಅದರ ಒಂದು ಈಗ ಫಾರ್ ಎಕ್ಸಾಂಪಲ್ ಈಗ ಬೆಳ್ಳಿ, ಸಿಲ್ವರ್ ಏನಾಗ್ತದೆ, ಶೈನ್ ಕಳ್ಕೊಳ್ತದೆ ಕಾಳ ಕಳೆದಂತೆ. ಅದೇ ರೀತಿ ನಾವು ನಮ್ಮ ಸಮಯಕ್ಕೆ ಇಂಪಾರ್ಟೆನ್ಸ್ ಕೊಡದೇ ಇದ್ರೆ ಈಗ 20 ಇಯರ್ಸ್ಗೆ ನಮಗಿರುವ ಸ್ಟ್ರೆಂತು 40 ಇಯರ್ಸ್ಗೆ ಇರಲ್ಲ, 40 ಇಯರ್ಸ್ಗೆ ಇರೋ ಸ್ಟ್ರೆಂತು 60 ಇಯರ್ಸ್ಗೆ ಇರಲ್ಲ. ಸೊ ಅದು ನಿಮ್ಗೆ ಗೊತ್ತಿದೆ ಅಲ್ವಾ. ಹಾಗಾಗಿ ಮುಖ್ಯವಾಗಿ ಸಮಯಕ್ಕೆ ಮಾಹಿತಿಯ ಇಂಪಾರ್ಟೆನ್ಸ್ನ ಕೊಡಿ. ಓಕೆ, ಸೆಕೆಂಡ್ ಒನ್, ಈಗ ಯಾವುದನ್ನು ನಾವು ನೆಗ್ಲೆಕ್ಟ್ ಮಾಡಬೇಕು ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ನೆಗ್ಲೆಕ್ಟ್ ಮಾಡಬೇಕಾಗಿರುವಂಥದ್ದು ಓನ್ಲಿ ಒನ್ ಆ್ಯಂಡ್ ಓನ್ಲಿ ಎಂಟರ್ಟೈನ್ಮೆಂಟ್. ಅಂದರೆ ನಿಮಗೆ ನೋಡಿ, ಮನೋರಂಜನೆಯನ್ನು ನೀವು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಬೇಕಾಗ್ತದೆ ಅಪ್ ಟು ಅಟ್ಲೀಸ್ಟ್ AE ಆಗಿ ಜಾಯ್ನ್ ಆಗೋವರೆಗೂ. ಸೊ ಆಮೇಲೆ ನಿಮಗೆ ಬೇಕಾದಷ್ಟು ಸಮಯ ಇರ್ತವೆ ನಿಮ್ಮ ಲೈಫ್ನ ಎಂಜಾಯ್ ಮಾಡಲಿಕ್ಕೆ. ಸೊ ಹಾಗಾಗಿ ಎಂಜಾಯ್ಮೆಂಟ್ ಆಗಿರ್ಬೋದು, ಮನೋರಂಜನೆ ಆಗಿರ್ಬೋದು, ಈ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ಬೇಡ. ಯಾವುದೇ ಎಕ್ಸಾಮ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಈಕ್ವಲಿ ಇಂಪಾರ್ಟೆನ್ಸ್ನ ಕೊಡಿ, ಚೆನ್ನಾಗಿ ಎಕ್ಸಾಮ್ನ ಪ್ರಿಪ್ರೇಷನ್ನ ಮಾಡಿ. ಎಂಟರ್ಟೈನ್ಮೆಂಟ್ ಮತ್ತು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿ, ಟೈಮ್ಗೆ ಮಹತ್ವವನ್ನು ಕೊಡಿ, ಎಂಟರ್ಟೈನ್ಮೆಂಟ್ನ ನೆಗ್ಲೆಕ್ಟ್ ಮಾಡಿ. ನಿಮ್ಮ ಮೈಂಡ್ ಸೆಟ್ನ ಒಂದ್ಸಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ನಿಮ್ಮ ಮೈಂಡ್ ಸೆಟ್ ಇದೆರಡರ ನಂತರ ಪ್ರಿಪ್ರೇಷನ್ ಆಗಿದೆ ಅಂದರೆ ನೀವು ಕಮೆಂಟ್ನ ಮಾಡಿ. ನಿಮಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಪ್ರಿಪ್ರೇಷನ್ನ ಮಾಡಬೇಕು, ಸ್ಟಡಿ ಹೇಗೆ ಮಾಡಬೇಕು, ಎಷ್ಟು ಟೈಮ್ನ ಮೀಸಲಿಡಬೇಕು ಎಂಬುದರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತೇವೆ. ಇಫ್ ಯು ಹ್ಯಾವ್ ಎನಿ ಡೌಟ್, ಕಮೆಂಟ್ ಬಿಲೋ. ಧನ್ಯವಾದಗಳು, ಶುಭ ದಿನ.